ಅಯ್ಯೋ ದೇವ್ರೇ, ಏನ್ ಮಾಡೋದಪ್ಪ ಈಗ? ಅಯ್ಯೋ, ಏನ್ ಬಂತಂತ ನೋಡ್ಬೇಕು. ಅದೇನ್ ನನ್ ಗ್ರಾಚಾರ ಕೆಟ್ಟಿತ್ತು ಏನೋ. ಇಲ್ಲ ಬಿಡ, ನಾನಂತರೂ ಬಾವಿಗೆ ಬೀಳ್ತೀನಿ. ನಾನು ಇಂಥದೊಂದು ಆಪಾದನೆ ಹೊತ್ಕೊಂಡಂತರೂ ಬದುಕಿರಲ್ಲ. ಅಯ್ಯೋ ದೇವ್ರೇ, ಹಾ, ಹಂಗಾರೆ ಹಿಂಗೆ ಯಾಕೆ ಆತಿದ? ಅಯ್ಯೋ, ಈಗ ಸಾವ್ಕಾರ ಬಂದ್ರೆ ಏನ್ ಹೇಳದಪ್ಪ ಗೌಡ್ರಿಗೆ? ಏನ್ ಹೇಳದಪ್ಪ ಗೌಡ್ರಿಗೆ? ಅಯ್ಯೋ ದೇವ್ರೇ, ಹಾ, ನನಗೆ ಕೊಟ್ಟಿದ್ದೊಂದು ಕೆಲಸ ನೆಟ್ಟಗೆ ಮಾಡಕ್ ಬರ್ಲಿಲ್ಲಲ್ಲ. ನಾನು ಏನ್ ಮಾಡ್ಲಪ್ಪ? ತಿಂದ ಮನಿಗೆ 2 ಬಗದ್ ಬಿಟ್ನಲ್ಲ. ಈಗ ಏನಂತಾರು ಏನೋ ಗೌಡ್ರು. ಅಯ್ಯೋ ದೇವ್ರೇ, ಅಯ್ಯಯ್ಯೋ, ಇಲ್ಲ ಇನ್ನು ಉಳ್ಗಾಲಿಲ್ಲ ಬಿಡು ನನಗೆ. ಅಯ್ಯಯ್ಯೋ, ಈಗ ಏನ್ ಮಾಡ್ಲಪ್ಪ ನಾನು? ಯಾರಿಗೆ ಅಂತ ಹೇಳಲಿ? ಏನಂತ ಮಾಡ್ಲಿ? ಓ ದೇವ್ರೇ, ಕೊಟ್ಟಿದ್ದೊಂದು ಕೆಲಸ ನೆಟ್ಟಗೆ ಮಾಡಕ್ ಬರ್ಲಿಲ್ಲಲ್ಲಪ್ಪ ನನಗೆ. ದೇವಣ್ಣ, ಏನಾತ ದೇವಣ್ಣ? ಹಡಿ ಮ್ಯಾಗ ಕೈ ಹೊತ್ಕೊಂಡು ಅಳಾಕತ್ತಿಯಲ್ಲ, ಯಾಕೆ ಏನಾತ? ಸೋಮಣ್ಣ, ಆತಪ್ಪ, ಮುಗಿತಾಗ್ಬಾರ್ದ ಆಗೋತು. ಗೌಡ್ರು ಹೋಗುವತ್ನಾಗ ಅಷ್ಟು ಹೇಳೋಗ್ಯಾರ. ಗೌಡ್ ಶಾಣಿನೂ ಹೇಳೋಗಿದ್ರ ಅವರು ಮನಿ ಕಡೆ ಹುಷಾರಿ ಜೋಪಾನಾಗಿ ನೋಡ್ಕೊ ಅಂತೇಳಿ. ಮನಿ ಕಳತನ ಆಗೈತಿ ಸೋಮಣ್ಣ, ಮನಿ ಕಳತನ ಆಗೈತಿ. ಈಗ ನಾ ಏನ್ ಹೇಳಲಿ ಯವ್ವ ಅವ್ರು ಬಂದ್ರಂದ್ರ? ಏನ ಮನಿ ಕಳತನ ಆಗೈತಿ? ಅಯ್ಯೋ ದೇವ್ರೆ, ಅಲ್ಲ ಇದೇನಪ್ಪ ಇದು? ಅಲ್ಲ ಮನಿ ಕಡೆ ಗೌಡ್ರ ಎಲ್ಲೋಗ್ಯಾರ? ಸೋಮಣ್ಣ, ಗೌಡ್ರು ಅವ್ರ ಕಡೆ ಅವ್ರು ಯಾರ ಬೀಗ್ರ ತಾಯಿಯನ್ನ ಯಾರ ತೀರ್ಕೊಂಡಿದ್ರಂತ, ಅದಕ್ಕೆ ಬರ್ತೇನೆ ಅಂತೇಳಿ ಹೇಳಿ ಹೋದ್ರಯ್ಯಪ್ಪ. ಮನಿ ಕಡೆ ನೋಡ್ಕೊಂತೀರಂತ ಹೇಳಿ ಹೋದ್ರು. ನಾನು ಅದಾಗತ್ತಲ್ಲ ಇಲ್ಲೇ ಕಾಯ್ಕೋತ ಕೂತೇನಿ ಮನಿ ಕಡೆನೆ, ಎಲ್ಲಿ ಹೋಗುದು ಬೇಡ, ಯಾಕೆ ಬೇಕಂತೇಳಿ. ನೋಡಿದ್ರ ಹಿಂಗಾಗ್ಬಿಟ್ಟತಿ. ಅಲ್ಲ ಮರಯ್ಯ, ಯಾ ಮಾಯಿಕದಾಗ ಹಿಂಗಾತ ಅನ್ಬೇಕ? ಅಲ್ಲ ನೀ ನೋಡಿದ್ರ ಬಾಗಲಾಗ ಕುಂತನಿ ಅಂತೀರಿ, ಮತ್ತ ಎಲ್ಲಿ ಹೋಗಕ್ ಸಾಧ್ಯ? ಯಾರು ಬರಕ್ ಸಾಧ್ಯ? ಯಾರ ಬಂದೋದ್ರ? ಅಥವಾ ನೀ ಎಲ್ಲ ಎದ್ದೋಗಿದ್ದೇನ ಮರಯ್ಯ? ಇಲ್ಲಪ್ಪ, ನಾನ್ ದೇವ್ರ ಸತ್ಯ ಮಾಡಿ ಹೇಳ್ತೇನೆ, ನಾ ಎಲ್ಲಿ ಹೋಗಿಲ್ಲ. ಹಾ ಹಾ, ಚರಗಿ ತಗೊಂಬಂದಿತ್ತ. ನನಗೆ ಚರಗಿ ತಗೊಂಬಂದಿದ್ದಕ್ಕಾಗಿ ಹೋಗಿ ಬಂದ್ಯಪ್ಪ ಇಲ್ಲೇ ಇತ್ಲ ಕಡೆ. ಅದು ಮತ್ತೆ ಮನಿ ಕಡೆ ನೋಡ್ಕೊಂಡು ಹುಷಾರಾಗಿ ಹೋಗಿ 5 ನಿಮಿಷನೂ ಹೋಗಿಲ್ಲ ಮರಯ್ಯ. ಹೊಟ್ಟಿ ಬಾಳ ಗುಡ್ಗುಡು ಅನ್ನೋದಕ್ಕ ಹೋದವನ ಹಿಂಗ ಬಂದನೆ ಮರಯ್ಯ. ಹೌದಾ? ಹಾ, ಏನಾತಂಗಾರ? ಅಲ್ಲ ಮನಿ ಕಡೆ ಯಾರು ಬಂದಿಲ್ಲ ಅಂತಿ, ಹಿಂಗ್ ಹೋದೋನ ಹಿಂಗ್ ಬಂದ್ಯಾ ಅಂತಿ. ಅಯ್ಯೋ ದೇವ್ರ, ಅಷ್ಟು ಪಟಕ್ನ ಹೆಂಗ್ ಕಳತನ ಆತ? ಅಲ್ಲ ಈ ಕಳತನ ಆಗೈತಂತ ನಿನಗೆ ಹೆಂಗ್ ಗೊತ್ತಾತ? ಹಿತ್ತಲು ಬಾಗ್ಲ ತೆಗೆದಿದ್ದೈತೋ ಮಾರಾಯ. ಹಿತ್ಲು ಬಾಗ್ಲ ತೆಗೆದಿದ್ದೈತಿ. ಒಳಗ್ ಹೋಗಿ ನೋಡ್ತೇನಿ, ಎಲ್ಲಾ ಚಲಾಪಿಲ್ಲಿ ಸಂದಕದನ್ ಸಾಮಾನು ಹೊರಬಿದ್ದಾವು. ಅರಿ ಬಿತ್ತಾಗತ್ತಾಗ್ಯಾವು. ಎಷ್ಟು ಬಂಗಾರ ಕದ್ದಾರು, ಬೆಳ್ಳಿ ಕದ್ದಾರು, ಏನಾಗೈತೆ ಅನ್ನೋದು ಅದಕ್ಕೆ ಕರಿವಲ್ತು. ನನಗೇನು ಒಂದು ತಿಳಿವಲ್ತು ಆಗ್ಬಿಟ್ಟತ್ತಪ್ಪ ಯಪ್ಪ. ಈಗ ಎಷ್ಟು ಬಂಗಾರ ಹೋಗೈತೋ, ಏನೇನು ರೊಕ್ಕ ಕಳುವಾಗೈತೋ ದೇವರಿಗೆ ಗೊತ್ತು. ಏನೋ ಹಿತ್ತಲ್ ಬಾಗಲ್ಲಾಗ ಆಸೆ? ಹಂಗಾರ ಹಿತ್ತಲ್ ಬಾಗಲ್ಲಾಗ ಆಸೆ ಬಂದು ಕಳ್ತನ ಮಾಡ್ಯಾರಂತೀಯ? ಹಂಗಾಗಿತ್ತದ. ನೀನು ಮುಂಚಿ ಬಾಗಲ್ದಾಗ ಕುಂತಿ, ಹಿತ್ತಲ್ ಬಾಗಲ್ಲಾಗ ಆಸೆ ಬಂದು ಕಳ್ತನ ಮಾಡ್ಕೊಂಡೋಗ್ಯಾರ, ನಿನಗೆ ಗೊತ್ತಾಗಿಲ್ಲದ. ಅಲ್ಲ ಆದ್ರೂ ಹಾಡ್ ಹಗ್ಲಿನ ಹಿಂಗ್ ಕಳ್ತನ ಮಾಡ್ತಾರ ಅಂದ್ರ ಏನ್ ಮಾಡ್ಬೇಕಾತಿದ್ಕ? ಯಾರೋ ಗೊತ್ತಿದ್ದಾರ ಮಾಡ್ಯಾರ, ಯಾರ ಊರನವ್ರ ಮಾಡ್ಯಾರ, ಗೊತ್ತಿದ್ದಾರ ಮಾಡ್ಯಾರ. ಅದಕ್ಕ ಯಪ್ಪ ಹೇಳಿದೆ ನಾನು ನಿನಗ, ನಾ ಕುಂದಿರ್ತೇನೆ ತಗೋ ಕಾಯ್ಕೋತ, ನೀ ಬ್ಯಾಡ ಅಂತೇಳಿ ಎಲ್ಲಿ ಇಲ್ಲೇ ತುಗುಡ್ಸ್ಕೊಂತ ಕುಂತಿ. ಏನ ನಿದ್ದಿ ಬಂದು ನೋಡು ಎಂತ ಅನಾಹುತ ಆಗೈತಿ. ನೋಡಿದ್ರೆ ಬೇರೆ ಮನಿ ಕಡೆ ಇರ್ತೇನೆ ಅಂತ ಬೇರೆ ಹೇಳಿ ಅವರಿಗೆ. ಈಗ ನೋಡು ಅವ್ರಿಗೆ ಏನು ಉತ್ತರ ಕೊಡ್ತಿ? ನಾನು ಕುಂದ್ರಾಕ್ ಬಿಡ್ಲಂಗ ಅಲ್ಲಿ ಎಳ್ ತುಂಬಾ ಕಚ್ಚಿದ್ದಿ. ಅಯ್ಯೋ ದೇವ್ರೇ, ಏನ್ ಮಾಡ್ಲಿ? ನನ್ ಮೇಲೆ ಎಲ್ ತಪ್ಪು ತಿಳ್ಕೊಂತಾರ ಏನಯ್ಯವ್ವ ದೇವ್ರೇ. ಸಂಜೆ 6 ಗಂಟೆ ಆತಲ್ಲ ಮರಯ್ಯ, ಇನ್ನೂ ಬಂದಿಲ್ಲ. ಅವ್ರು ಎಷ್ಟೊತ್ತಿಗೆ ಬರ್ತಾರ ಏನ ನೋಡಂತಡಿ. ಗೌಡ್ರು ಬಂದಿಂದ ಹೇಳುವಂತೆ ಕುಂದ್ರಿಲ್ಲ ನೋಡನ್. ಅಪ್ಪ, ಹಂಡೆ ಒಲಿಗೆ ನೀರ್ ಹಾಕಿ ಇದು ನೀರಿಗೆ ಉರಿ ಹಚ್ಚಿದೇನ? ಏನೇನಂತ ಮಾಡ್ಬೇಕು ನೋಡಿ. ಈ ಮನ್ಯಾಗ ಹೆಣ್ಮಕ್ಳು ಇಲ್ಲ ಅಂದ್ರೆ ಅತ್ತಾಗ ಮನಿ ಅಲ್ಲ ಮರಯ್ಯ. ಅತ್ತಾಗ ಇದು ನೀರು ಹಾಕ್ಬೇಕಲ್ಲ, ಅದಕ್ಕೆ ಈ ಬಾವಿನ ಜಗ್ಗೆ ಹಾಕ್ಬೇಕು ನೀರೀಗ. ನನಗರ ಜಗ್ಗು ರೂಢ ತಪ್ಪಿದಂಗ ಆಗ್ಬಿಟ್ಟೈತಿ. ಈಕಿ ಶಾಂತ ಮಾಡ್ತಿದ್ಲು, ತಪ್ಪಿದ್ರೆ ನಿನ್ನ ಎಂತ ಮಾಡ್ತಿದ್ಲು. ಇವನ್ನೆಲ್ಲ ಈಗ ನಾನ ಮಾಡ್ಕೋಬೇಕು ಅಂದ್ರೆ ಈ ಗಂಡಸೂರಿಗೆ ಮನಿ ಹೊಂದಂಗಿಲ್ಲ. ಅಪ್ಪ, ಹಂಗಾರ ನಾನು ನೀರ್ ಜಗ್ಗಿ ಹಾಕ್ತೇನಿ, ಊರಿ ನೀನು ಹಚ್ಬೇಕು ನೋಡಿ. ನಂಗ ಅಷ್ಟು ಹಚ್ಚಕ್ ಗಾಂವ್ ಆಗುದಿಲ್ಲ. ನೀರ್ ಬೇಕಾದ್ರೆ ಜಗ್ಗಿ ಹಾಕ್ತೇನೆ, ಹೆಂಗಂದಿ? ಅಷ್ಟು ಮಾಡಿ ನೀರ್ ಜಗ್ಗಿ ಹಾಕು, ನಾನು ಇದು ಉರಿ ಹಚ್ತೇನಂತ. ಆದೇನ ಆತಪ್ಪ. ನಾಷ್ಟದದು ಹೆಂಗ ಅಂತ ಅವು ಆದ್ರ ಡಬ್ಬಿ ಕಟ್ತಿದ್ಲ ಮಧ್ಯಾಹ್ನ ಊಟಕ್ಕೆ. ಈಗ ಮಧ್ಯಾಹ್ನ ಊಟಕ್ಕೆ ಕೂಡ ಅಲ್ಲಿ ಹುಬ್ಬಳ್ಳಿ ಪೇಟ ಒಂದು ಏನಾರು ತಿಂತಾನೆ, ಬೇಕಾದ್ರೆ ಒಂದು ಪಲಾವ್ ಗಿಲಾವ್ ತಿಂತಾನೆ ಅಂತ ಅಲ್ಲೇ ಇರ್ತೈತಿ. ಈಗ ಊಟದ್ದೇನಂತ, ಇದು ನಾಷ್ಟದ್ದೇನಂತ? ನಾಷ್ಟ ನಿಂದೇನ ಆಕೈತಿಪ್ಪ. ಅಲ್ಲಿ ಹೋಗಿ ಒಂದು ಸಿಂಗಲ್ ಇಡ್ಲಿ ತಿನ್ ಚಾ ಕುಡಿತಿ.
ನಂದು ಹೇಳೀಗ ಏನು ತಿನ್ಬೇಕು ಹಾಂ ಹಿಂಗೆ ಮಾಡು ನೀನು ನೀರು ಜಗ್ ಹಾಕು ನಾ ಪಟ್ನ ಹೋದವನ ಬಸವನ ಅಂಗಡ್ಯಾಗ 2 ಪ್ಲೇಟ್ ಪುರಿ ತೊಗೊಂಡು ಬಂದ್ಬಿಡ್ತೀನಿ ಮಸ್ತ್ ಮಾಡ್ತಾಳಕಿ ಚಟ್ನಿ ಅದು ಪಲ್ಯ ಗಿಲ್ಲೆ ಭಾರಿ ರುಚಿ ಮಾಡಿರ್ತಾಳ ಬಸವನ ಅಂಗಡ್ಯಾಗ ಪುರೇ ತೊಗೊಂಬಂದ್ಬಿಡ್ಲೇನು ಹ್ಞೂಪ್ಪ ಅಷ್ಟು ಮಾಡಿ ಚಿಂತೆ ಬಿಡ್ತೈತಿ ಹ್ಞೂ ಹೌದು ಬಸವನ ಅಂಗಡಿಯಾಗ ಏಟ್ ಕೊಡ್ತಾಳಕಿ ಒಂದು ಪ್ಲೇಟಿಗೆ ಪುರಿ ಇಟ್ಟಿಟ್ಟು ಹಂಚಿ ಪಿಲ್ ಇದ್ದಂಗೆ ಇರ್ತಾವ 4 ಪುರಿ ಕೊಡ್ತಾಳ ಅಡ್ಡಿ ಇಲ್ಲ ಈಗ ಒಂದೊತ್ತಿ ತಿನ್ನಾಕತ್ತಲ್ಲ ಹೊಲತ್ತಾಗ ನಾನು ಮೊದ್ಲು ಅಲ್ಲೇ ತಿಂತೀನಿ ಚಾ ಕುಡಿತಿದ್ನಿ ಈಗ ಏನಾಗಲ್ಲ ತೊಗೊಂಬರ್ತೀನಿ ನೀ ಮಾಡು ನೀರು ಜಗ್ ಹಾಕಿ ಬರ್ತಾನೆ ಅಯ್ಯ ಗಿರ್ಜಕ್ಕಾರ ಬಂದ್ರಲ್ಲ ಆಕಿ ಶಾಂತಿ ಮನ್ಯಾಗಿಲ್ಲಲ್ಲ ಏನ್ ಇವ್ರಿಗೆ ನೆನಪು ಹಾರೈತಿ ಹೆಂಗ ಬರ್ರಿ ಗಿರ್ಜಕ್ಕಾರ ಬರ್ರಿ ಆಕಿ ಮನ್ಯಾಗಾರ ಇಲ್ಲ ಇವ್ರು ಬಂದ್ರು ಅಲ್ರಿ ಶಾಂತ ಮನ್ಯಾಗಿಲ್ಲಲ್ಲ ಗೊತ್ತೇ ಇಲ್ಲ ನಿಮ್ಗ ನೆನಪು ಹಾರಿದ್ರಿ ಮತ್ತೆ ಆಕಿ 3ನೇ ದಿನ ಅವ್ರ ಅವನ್ ತಿಥಿ ಮಾಡೇ ಬರ್ತಾಳ ಈ ಕಡೆ ಈಗ ಸದ್ಯಕ್ಕೆ ಯಾರಿಲ್ರಿ ಮನ್ಯಾಗ ಸೊಸಿನೂ ಇಲ್ಲ ನಮ್ಮವನು ಇಲ್ಲ ಇವ್ರವನು ಇಲ್ಲ ಅಯ್ಯೋ ಗೌಡ್ರೆ ನಂಗೆ ಗೊತ್ತಿಲ್ಲನ್ರಿ ಅಷ್ಟು ಗೊತ್ತಿಲ್ಲನ ಶಾಂತಕ್ಕ ನಿನ್ನೆ ಅಲ್ಲೇ ಉಳ್ಕೋತೇನೆ ದಿನ ಆಗೋ ಮಟ ಅಂದ್ಲ ನನಗೆ ಹೇಳಿ ಕಳ್ಸಿದ್ಲಕ್ಕಿ ನನಗಾತ ಪರಕ್ಕಾಗತ್ತ ಒಂಚೂರು ನಮ್ಮ ಗೌಡ್ರಿಗೆ ಒಂದಿಟ್ಟು ನಾಷ್ಟಕ್ಕ ಊಟಕ್ಕೆ ಕೊಡ್ರಿವ ಅಂತೇಳಿ ಹೇಳಿದ್ಲು ಆತು ಶಾಂತಕ್ಕ ನಾವು ಅಷ್ಟು ಮಾಡುದಿಲ್ಲನ ಇಲ್ಲೇ ಆಜು ಬಾಜುಕಿದ್ದ ಅತ್ತಂಗ್ಯಾರ ಗತಿ ಅದೇವಿ ಒಂದಿಷ್ಟು ಮಾಡುದಿಲ್ಲ 2 ದಿನ 3 ದಿನ ಅಂತಂದೆ ಓ ನಿಮಗೆ ಹೇಳಾಳ ನಂಗರ ಹೇಳ್ಯಾಳ್ರಿ ಗೌಡ್ರೆ ಶಾಂತಕ್ಕನ ಹೇಳ್ಯಾಳ ನಾನು ಈಗ ನಾಷ್ಟ ಕೊಟ್ಟು ಹೋಗ್ತೇನೆ ಉಪ್ಪಿಟ್ಟು ಮಾಡಿ ನೋಡ್ರಿ ಇದ್ರಾಗ ಐತಿ ಕಾರ್ದಾನಿ ಐತಿ ತಟಕ್ ಚಾ ಐತಿ ಇದ್ರಾಗ ಕಿತ್ಲಾಗು ಇಟ್ಟೇನಿ ಹಾಕೋರಿ ನೀವು 2 ಕಪ್ ಪಕ್ಕ ತೆಟ್ಟ ಭಾಳ ಮಾಡಿಲ್ಲ ನಾನು ಉಳಿತೈತಿ ಅಂತೇಳಿ ಕಿಚನ್ ಮ್ಯಾಗ ಇಡ್ರಿ ಒಂದಿಟ್ಟು ಈ ಹಂಡೆ ಒಲಿಗೆ ನೀರು ಹಾಕಿರಿ ಇದು ಉರಿ ಹಚ್ಚಿರ್ತಿರಲ್ಲ ಅದ್ರ ಮ್ಯಾಗ ಇಡ್ರಿ ಕಾಯ್ತೈತಿ ಅದ ಚಾ ಇದ್ರಾಗ ಐತಿ ಆಮೇಲೆ ಉಪ್ಪಿಟ್ಟು ಮಾಡಿ ನೋಡ್ರಿ ಇಬ್ರಿಗೆ ಆಗುವಟ್ಟು ಉಪ್ಪಿಟ್ಟು ಐತಿ ಮಧ್ಯಾಹ್ನದ ಪಾರಕ್ಕೇನೋ ಒಂದು 4 ರೊಟ್ಟಿ ಒಟ್ಟು ಅನ್ನ ಕೊಡ್ತೇನೆ ಅಂದ್ಲ ಮತ್ತೆ ಇವ ಕೆಲ್ಸಕ್ಕೆ ಹೋಗ್ಕನಲ್ಲ ನಿಮ್ಗೊಬ್ರಿಗೆ ತಂದು ಕೊಡ್ತೇನೆ ಅಂದಾಳ ನೋಡ್ರಿ ಓ ಅವು ಇಷ್ಟೆಲ್ಲ ಹೇಳ್ಯಾರನ್ರಿ ಹಂಗಾರ ಬೇಷಾತ್ ಬಿಡ್ರಿಪ್ಪ ಗಿರ್ಜಕ್ಕಾರ ಪುಣ್ಯ ಬಂತು ನಿಮ್ಗೆ ಕರಿನ ಅದಕ್ಕೆ ನೋಡ್ರಿ ಅವು ಅಂತಿದ್ಲು ಮಂದಿ ಹಚ್ಕೋಬೇಕಪ್ಪ ರೊಕ್ಕ ಯಾರ ಕಡೆ ಆದ್ರೂ ಇರ್ತೈತಿ ಹೊಕ್ಕತಿ ರೊಕ್ಕ ಬರೋದಿಲ್ಲ ಯಾವತ್ತು ಸಹಾಯಕ್ಕೆ ಒಬ್ಬ ಮನುಷ್ಯ ಕಷ್ಟ ಬಂದ್ರೆ ಇನ್ನೊಬ್ಬ ಮನುಷ್ಯನ ಬೇಕು ರೊಕ್ಕ ಏನು ಇವತ್ತು ಇರ್ತೈತಿ ನಾಳೆ ಹೊಕ್ಕತಿ ಅಂತಿದ್ಲು ಅವ್ವ ನಾನು ಅದನ್ನ ಏನ ಬಿಡ ಅಂತ ಮಾಡಿದ್ದೆ ನೋಡ್ರಿ ಈಗ ನಮ್ಮವ್ವ ಈಗ ಮನ್ಯಾಗಿಲ್ಲ ಅಂದ್ರೆ ನೀವು ಇಷ್ಟು ನಮ್ಗೆ ಆಸರಾಕತ್ತಿರಲ್ಲ ಶಾಂತ ಕೇಳೋದು ಬರಬ್ಬರಿನೇ ಐತಿ ಮನುಷ್ಯ ಕಷ್ಟ ಬಂದ್ರೆ ಮನುಷ್ಯನ ಆಗುದ್ರಿ ರೊಕ್ಕ ಆಕತ್ತೇನ ಹೌದಿಲ್ಲ ಹೋಲ್ಬಿಡ್ರಿ ತೋರಿ ನಾಷ್ಟ ಉಪ್ಪಿಟ್ಟು ಐತಿ ಮತ್ತೆ ಯಾಕೆ ಅಲ್ಲೇ ಇಲ್ಲಿ ಹೋಗಿರಿ ಅಯ್ಯೋ ಈಗ ಬಸವನ ಅಂಗಡಿ ಹೋಗಿ ಪುರೇ ತರ್ಬೇಕಂತ ನಿಂತಿದ್ವಿ ಇಬ್ರು ಈಗ ನಾಷ್ಟದ ಏನಪ್ಪ ಅಂತ ವಿಚಾರ ಮಾಡ್ಕೊಂತ ಚಲೋ ಆತ್ ಬಿಡ್ರಿ ತೊಂಬರ್ರಿ ಇಲ್ಲಿ ಬರ್ತೇನ್ರಿ ಗೌಡ್ರ ಅಲ್ಲ ಗೌಡ್ರೆ ನೋಡಿದ್ರಿ ನಾ ಮನೆಗೆ ಬರ್ತಿದ್ದಂಗ ನಿಮ್ಮ ಅವ್ವರು ಯಾ ನಮ್ನಿ ಒದರ್ತಿದ್ರು ಯಾ ನಮ್ನಿ ಬೈತಿದ್ರು ಏನಾರ ಒಂದ್ ತಟ ಕೇಳತ್ಲೆ ವರ್ ಒದರುದು ಎದಕ್ ಬರ್ತೀರಿ ನಮ್ಮ ಮನೆಗೆ ಅನ್ನೋದು ನಮ್ಮ ಮನಿನ ಮಾಡ್ತಿದ್ರಪ್ಪ ನಿಮ್ಮ ಅವ್ವಾರು ಏನ್ ನಿಮ್ಗೇನು ಗೊತ್ತಿಲ್ಲ ನಂಗಿಲ್ಲ ಏನಿಲ್ಲ ಆದ್ರೆ ಶಾಂತವನ್ ಮಕ ನೋಡಿ ಬರ್ತಿದ್ವಿ ಶಾಂತಕ್ಕನ ಮಕ ನೋಡಿ ಎಲ್ಲಾರ್ಗೂ ಸುಮ್ಮನೆ ಇರ್ತಿದ್ದಿದ್ದು ಅಷ್ಟೇ ಮತ್ತೇನಿಲ್ಲಪ್ಪ ಯಾರ ಮಕ ನೋಡಿ ಏನಿಲ್ಲ ಆದ್ರೆ ನೋಡಿದ್ರಿ ಈಗ ಶಾಂತಕ್ಕನ ಸಲ ಇಷ್ಟೆಲ್ಲ ಬಂದ್ ಕೊಟ್ಟು ಹೋಗಿದ್ದೀಗ ಮತ್ ನಿಮ್ಮ ಅವ್ವಾರ ಮಕ ನೋಡಿದ್ರೆ ಮತ್ತೆ ಬರೋ ಮನ್ಸು ಬರೋದಿಲ್ಲ ಹಂಗಾಕತಿ ಕರ್ನ ಸುಳ್ಳ ಯಾಕೆ ಹೇಳ್ಬೇಕ್ರಿ ಶಾಂತಕ್ಕ ನಿಮ್ ಏನ್ ತೆಗಿದ್ದ ನಿಮ್ ಪುಣ್ಯರಿ ಗೌಡ್ರ ಒಳ್ಳೆ ಹೆಣ್ಮಗಳ್ರಿ ಅವಕಾಶ ಸಿಕ್ಕರು ಸಾಕು ನಮ್ಮ ಮೂಗು ಬೇದ ಬಿಡ್ತಾರ ನೋಡಿ ಎಲ್ಲಾರು ಹೌದು ಮತ್ತೆ ಅಮ್ಮ ಹಂಗ ಮಾಡ್ತಾ ಬಿಡಪ್ಪ ಹೋಲ್ಬಿಡು ನಡ್ರಿ ನಾಷ್ಟದಂತ್ರು ಬಗೆಹರಿತು ನೀರು ಒಲಿ ಉರಿ ಹಚ್ಚಿ ಜಳಕ ಮಾಡಿ ಬಂದು ಉಪ್ಪಿಟ್ಟು ತಿಂತಾನೆ ನಡಿಪ ಗಮ್ಗೂಡ್ತತಿ ಉಪ್ಪಿಟ್ಟು ಆಹಾ ತಿಂದ ಬಿಡ್ದ ಈ ಕಾರ್ದಾಣಿ ಚುಮ್ಮರಿ ಒಕ್ಕೊಂಡ ಮೇಲೆ ರೀ ಹೋಗಿ ನಿಮ್ಮ ತಂಗಿ ಕರ್ಕೊಂಬರ್ರಿ ಶಾಂತನ್ನ ಅಲ್ಲೇ ಅತ್ತಿಯರ್ ತೀರ್ಕೊಂಡಾಗಿ ಬೆಳಗ್ಗೆ ಬಂದ್ರಲ್ಲ ನಾವ ಎಲ್ಲರೂ ಸೇರಿ ಒತ್ತಾವತ್ತಿ ಹಚ್ಚಿ ತುತ್ತುಪ್ಪಿಟ್ಟು ತಿನ್ನಿಸಿ ಚಹಾ ಕುಡಿಸಿದ್ದು ರಾತ್ರಿ ಇಷ್ಟೊತ್ತಾತು ಇನ್ನೂ ಹೊಟ್ಟಿಗೆ ಏನು ಹಾಕೊಂಡಿಲ್ಲ ಅವರು ಕರ್ಕೊಂಬರೋಗ್ರಿ 1-2 ತುತ್ತು ತಿನ್ವಲ್ರಕ್ಕ ಗೌಡ್ರ ನೀಲಮ್ಮಕ್ಕಾರ ಬಂದು ಅಡಿಗೆ ಕೊಟ್ಟು ಹೋಗ್ಯಾರ ಮೊಸರನ್ನ ಅದು ಉಣ್ಣಂತ ಹೇಳ್ರಿ ಏನು ಕರೀರಿ ತಟಕ್ ಚಹಾ ಮಾಡು ನಂದು ಬೆಳಗ್ಗಿಂದ ಹತ್ತು ತಲೆ ಅನ್ನೋದು ನುಸಾಕತ್ತೈತಿ ಅವ್ರು ಚಹಾ ಕುಡಿತೀನಿ ಅಲ್ಲ ಸೀಮೆಗಿಲ್ಲದ್ದು ಇವು ಏನು ಹರಿಯದ ಹುಡುಗಿ ಸತ್ತಾಳನ್ನಂಗೆ ಮಾಡಕತ್ತಾರತ್ತಾಗ ವಯಸ್ಸಾದ ಮುದುಕಿ ಏನು ಸಾಯದಪ್ಪ ಕಾಣದೆಲ್ಲ ಕಂಡಾತು ಮಾಡಾತು ಅಯ್ಯೋ ದೇವ್ರೆ ಈಕಿ ಮಕ ನೋಡಿ ಗಡಿಗೆ ಅಂತ ಮಾರಿ ಮಾಡ್ಕೊಂಡು ಕುಂತಾಳ ಅದನ್ನ ಸತ್ತಿದ್ರೆ ಹಿಂಗೆ ಮಾಡ್ತಿದ್ಲನ ಮಾರಿ ಎಟ್ಟು ಕುಣ್ದಾಡಿರ್ತಿದ್ಲ ಯಾರಿಗೆ ಗೊತ್ತು ಬರ್ತಾ ಇರೋ ಶಿಟ್ಟಿಗೆ ಏನು ಮಾಡ್ಬೇಕು ನನ್ನ ಹಣೆ ಬರಬರಿ ಇಲ್ಲ ಇರಲಿ ತಟಕ್ಕೆ ಚಹಾ ಕುಡಿಬೇಕು ಅನ್ಸಕತ್ತೈತಿ ಏನು ಮಾಡೋದಂತ ಶಾಂತ ಹೇಳುವ ಹೇಳು ಒಂದು ಸ್ವಲ್ಪ ಏನಾರು ತಿನ್ನೇಳು ಹೊತ್ತು ರಾತ್ರಿ ಇಷ್ಟೊತ್ತಾಗೈತಿ ಅದಕ್ಕೆ ಏನು ಹೇಳಮ್ಮ ಹೇಳು ಒಂದಿಟ್ಟು ಏನಾರು ತಿನ್ನೇಳುವ ಮಕ್ಕೋ ಹೇಳು ಬೆಳಗಿಂದ ಹತ್ತು ನಿಂದು ತಲೆ ಜಗ್ಗು ನೂತಿರ್ತೈತಿ ಪಾಪ ಹಂಗೆ ಯಾಕೆ ಕುಂದಿರ್ತಿ ಹೇಳು ಹಾಂ ಹೋಣ ತಿಂತೇನಪ್ಪ ಯಾರು ಕೊಟ್ರ ಅಡಿಗೆ ಅಣ್ಣ ಒಂದು ತಟಕ್ಕೆ ಚಹಾ ಮಾಡಕ್ಕೆ ಹೇಳತ್ತಿಗೆ ಮಗ ಯಾಕೆ ತಲೆ ಭಾಳ ನೋವಾಕತ್ತೈತಿ ಒಂದು ಸ್ವಲ್ಪ ಚಹಾ ಕುಡಿತೀನಿ ಅತ್ತಿಯಾರ ನೀವು ಕುಡಿತೀರೇನ್ರಿ ಚಹಾ ಹೇಳಣ್ಣ ಬೇಡವಾ ನಂಗೇನು ಚಹಾ ಬೇಡ ನೀ ಕುಡಿ ಹೊಲಸು ಕರೆ ಚಹಾ ಯಾರು ಕುಡಿಬೇಕು
ಹಾಲು ಹಾಕಂಗಲ್ಲ ಏನಿಲ್ಲ ತಗ ಕರೇ ಚಾ. ಈ ಸತ್ತಿದ ಮನೆ ಒಳಗೆ ಚಹಾ ಕುಡಿಯೋದಂದ್ರೆ ಭಾರಿ ತೆಲಿಬೇನ ಮರೆ ಆತದ. ಕರೇ ಚಹಾ ಕುಡಿಬೇಕಲ್ಲ ಅದನ್ನ ಹೇಳು. ಮೊದಲೆಲ್ಲ ಕುಡ್ದೇವಿ, ಇತ್ತಿತ್ತಾಗ ಹಾಲು ಹಾಕೊಂಡು ಕುಡ್ದು ಹಾಲಿನ ರೋಡ ಬಿದ್ದುಬಿಟ್ಟತಿ. ಮನ್ಯಾಗ ಹೈನ ಐತಿ ಬೇಕಂದಂಗೆ. ಈ ಕರೇ ಚಹಾ ಕುಡಿಯಾಕ ಜೀವ ಒಲ್ಲೆ ಅಂತತಿ. ಅತ್ತಿಯರು ಒಲ್ರಂತ ಒಂದು ಸ್ವಲ್ಪ ಚಹಾ ಹೇಳೋಣ. ನಾನು ಹೇಳೇ ಬಂದನಿವ, ಯಾಕಂದ್ರೆ ನನಗೂ ತಲೆ ಬೆಳಗ್ಗಿಂದ ಹತ್ತತ್ತು ಒಂಥರ ಆಗ್ಬಿಟ್ಟಿತ್ತ. ಒಟ್ಟು ಚಾ ಮಾಡಂದ್ರಿ. ಅಣ್ಣ ನಾನು ಅಲ್ಲಿ ಹೊರಗೆ ಮುಕ್ಕೊಲ್ಲಪ್ಪ, ನೀವು ಮುಕ್ಕೋರಿಲ್ಲ. ಏ ಬೇಡವಾ, ಅವ್ವ ಮಕ್ಕೊಂತಿದ್ದ ಜಾಗ ಇದೆ, ನೀನೇ ಮಕ್ಕೋ. ಏನು ಆಮೇಲೆ ಐತೆ ನಾವು ಮಕ್ಕಳೋದು, ನೀನೇ ಮಕ್ಕೋ. ಅಣ್ಣ ಅಂದಾಗ ಏನೋ ಹೇಳ್ಬೇಕನ್ನಪ್ಪ, ನೆನಪ ಹರಿದ್ ನೋಡತ್ತಾಗ ಅವನ ಮೈ ತೊಳಿವತ್ನಾಗ ಅವು ಅಷ್ಟು ಮೈ ಮ್ಯಾಗ ಹಾಕಿದ ಬಂಗಾರ ಎಲ್ಲ ತೆಗೆದ್ರಲ್ಲ. ಮೂಲಿ ಮನೆ ಇವರು ಯಾರ ಭಯ ಬರೋದು ರಾಚ ಹೋಕ್ಕಾರ ಅವ್ರ ಕೈಯಾಗ ಕೊಟ್ಟಿತ್ತು ಅದನ್ನು ಗಂಟ ಹೊಳ್ ಕೊಟ್ರ ಏನು ಅವ್ರ ಕಡೆನೂ ಉಳ್ದತ್ತೆ. ಕೊಟ್ಟಾರ್ವಾ, ಬಂದು ಕೊಟ್ಟೋಗ್ಯಾರ ಪಾಪ. ಸರಿ ಜಾಕ್ ಮಾಡಿ ತೆಗೆದಿಟ್ಕೊಂಡು ಅತ್ತಿಗೆಮ್ಮಗೆ. ಚಾ ಕಿಟ್ಟನಿ ಕೊಡ್ತೇನೆ. ಅಮ್ಮಾರ ಊಟಕ್ಕೆ ಬರ್ರಿ, ನೀವು ಉಣ್ ಬರ್ರಿ, ಹೊತ್ತು ಭಾಳ ಆಗೈತಿ. ಹ್ಞೂನವ ಉಣ್ಬೇಕು, ಆದ್ರೆ ಯಾಕೋ ಮನಸ್ಸೇ ಸಮಾಧಾನ ಇಲ್ಲವ. ಪಾಪ ತಾಯಿ ತೀರ್ಕೊಂಬಿಟ್ಲಲ್ಲ ಅಂತ ನನಗೆ ಹೇಳ್ತಿದ್ದಂಗಿದ್ಲ, ಒಂಥರ ಬೇಜಾರು. ಮತ್ತೇನಿಲ್ಲ ಬಿಡು, ಅದೇನ ಅಂದಂಗೆ ಅದೇ ಶಾಂತ, ಅತ್ತಿಯರು ಬಂಗಾರ ಅದಾವಲ್ಲ, ನನಗೆ ಯಾವುದು ಬೇಡ, ನೀನು ಒಯ್. ನನಗದಾವು, ನಮ್ಮವು ಕೊಟ್ಟಿದ್ವ ಅವಾಗೆಲ್ಲ ನಾನು ಲಗ್ನದ ಹಾಕಿದ್ವು ಅದಾವು, ಇವನು ಒಯ್, ನೀನು ಒಯ್. ಅತ್ತಿಗೆಮ್ಮ ಈಗ ಯಾಕೆ ಬಿಡ್ರಿ ಅದರೆಲ್ಲ ವಿಚಾರ, ಇಷ್ಟಕ್ಕೂ ಅದೆಲ್ಲ ನನಗೇನು ಬೇಡಪ್ಪ ಯಪ್ಪ. ಅಲ್ರಿ ಅತ್ತಿಗೆಮ್ಮ, ಇಷ್ಟೆಲ್ಲ ಜಪಾನ್ ಜತ್ನ ಮಾಡಿದವ್ರು ನೀವು, ಈಗ ನಾನು ಅದನ್ನು ತೊಗೊಂಡೋಗಿ ಏನು ಮಾಡಲಿ? ಬೇಡಪ್ಪ ಯಪ್ಪ, ಅಂಥದ್ದೇನು ಎತ್ತೀರ. ನನಗದೆಲ್ಲ ಆಗಲ್ಲ ಬಿಡ್ರಿ. ನಾನು ಯಾವ ಬಂಗಾರ ಬೇಡ, ಏನು ಬೇಡ ನನಗೆ. ಬಂಗಾರದಂತ ಅವನ್ನ ಕಳ್ಕೊಂಡು ಕುಂತೇನೆ. ಈಗಾಕಿ ಮೈ ಮೇಗಿದ್ದು ಬಂಗಾರ ತೊಗೊಂಡು ಏನು ಮಾಡಲಿ? ನನಗೊಂದು ಗುಂಜಿನೂ ಬೇಡ, ಏನು ಬೇಡ. ಅಯ್ಯ ಅಲ್ಲ, ಕರೆಕ್ಟ್ ಐತದ ಅಲ್ಲ, ತಾಯಿ ಬಂಗಾರ ಮತ್ತು ಮಗಳಿಗೆ ಸೇರ್ಬೇಕು ಬಿಡು, ಅದ್ರಾಗ ಏನೈತಿ? ಅತ್ತಿಗೆಮ್ಮ ನಿಮ್ಮ ಕೈ ಮುಗಿತೇನೆ. ಆ ಬಂಗಾರ ಯಾರ ಆ ಹೆಣ್ಮಗಳ ಕೈಯಾಗ ಕೊಟ್ಟಿದ್ರಲ್ಲ, ತಂದು ಕೊಟ್ರ ಅಂತ ಕೇಳಿದ್ದೆ. ನನಗೆ ಕೊಡ್ರಿ ಅಂತ ನಾನು ಕೇಳಲಿಲ್ಲ. ನಿಮಗೆ ಬೇಕಂದ್ರೆ ನೀವು ಹಾಕೋರಿ, ಇಲ್ಲ ನಿಮ್ಮ ಮಗಳಿಗೆ ಕೊಟ್ಕೋರಿ. ನಾನು ಒಳ್ಳೆ ಇಸ್ಕೊಳಕ್ಕೆ ನಾನು ತೊಗೊಂಡ್ರು ಯಾರಿಗೆ ಕೊಡ್ತೇನೆ ರೀ ಅತ್ತಿಗೆಮ್ಮ? ನಾಳೆ ನನ್ನ ಸೊಸಿಗೆ ಕೊಡೋದು. ಸೊಸಿ ಬೇರೆ, ನಿಮ್ಮ ಮಗಳು ಬೇರೆನಾ? ಅಲ್ಲೇ ಕೊಟ್ಕೋರಿ, ಏನಾರ ಮಾಡಿ. ಶಾಶ್ವತ ಅಲ್ಲ ಭೂಮಿ ಮ್ಯಾಗ, ಅಂದಮೇಲೆ ಬಂಗಾರ ತೊಗೊಂಡು ಏನು ಮಾಡಲಿ? ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ, ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗೆ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನೋ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿಗಿಡ್ಕೊಂಡ್ ಬಂದಿದ್ದಾನೆ ಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸಿ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಇಂಥದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದುವೆ ಮಾಡ್ಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ, ಅದನ್ನಾರು ತೊಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದುವೆ ಮಾಡಿಬಿಟ್ರೆ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ತಂದು ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರ ಮಾಡ್ರಿ, ಬಡ ಬಡ ಮದುವೆ ಮಾಡ್ಬಿಡೋಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ? ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ ಮತ್ತೆ.
ಮಾಡೋಣಂತ, ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ಆ, ಆ, ನೀನೇ ಕೇಳ್ಬೇಕವ್ವ. ನಾನು ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.